ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅಜಯ್ ಯೋಗೇಶ್. ಪ್ರತಿಯೊಬ್ಬರು ಹೆಣ್ಮಕ್ಳು ನೋಡಲೇಬೇಕಾದಂಥ ವಿಡಿಯೋ, ಒಂದು ಹೆಣ್ಣು ಮಗಳ ಕರುಣಾಜನಕ ಕತೆ. ಇದು ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಈ ಥರ ನಿಜವಾಗ್ಲೂ ನಮ್ಮ ಸಮಾಜದಲ್ಲಿ ಈ ಥರ ಹೆಣ್ಮಕ್ಳಿಗೆ ಇಷ್ಟೊಂದು ಕಷ್ಟ ಇದೆಯಾ ಅಂತ ನನಗೂ ಈಗಲೇ ಗೊತ್ತಾಗಿದ್ದು. ದಯವಿಟ್ಟು ಕಂಟಿನ್ಯೂ ಆಗಿ ಈ ವಿಡಿಯೋ ನೋಡಿ. ನಾನು ಮಾಡಿರೋ ವಿಡಿಯೋ ಸರಿ ಅನಿಸಿದ್ರೆ ಲೈಕ್ ಆಗಲಿ ಕಮೆಂಟ್ ಆಗಲಿ ನನಗೆ ಅವಶ್ಯಕತೆ ಇಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ನಮ್ಮ ಸಮಾಜದಲ್ಲಿ ಆಗ್ತಿರಕ್ಕಂಥ ಒಂದು ಕಷ್ಟವನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಈ ಥರ ಒಂದು ಕಷ್ಟ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ನಿಮ್ಮ ಮುಂದೆ. ದಯವಿಟ್ಟು ಬನ್ನಿ. ನನಗಂತೂ ತುಂಬಾ ಬೇಜಾರಾಗತ್ತೆ. ಎಲ್ಲೋ ಒಂದು ಕಡೆ ತುಂಬ ನೋವಾಗಿದೆ ಮನಸ್ಸಿಗೆ. ಲಾಕ್ ತೆಗೀರಿ. ಬೀಗ ತಮ್ಮ ಬನ್ನಿ. ಚೆನ್ನಾಗಿದ್ದೀರಾ? ಯಾರಿವರು? ಮಗಳು. ಎಷ್ಟು ವರ್ಷಮ್ಮ? 14 ವರ್ಷ. ಆಯ್ತು, ಬನ್ನಿ. ಏನಮ್ಮ ನಿಮ್ಮ ಹೆಸರು? ಕಾವ್ಯ. ಎಷ್ಟಮ್ಮ ವಯಸ್ಸು? 14 ವರ್ಷನಾ? ಇಡು ಬ್ಯಾಗ್ ಕೆಳಗಿದೆ. ನಿಮ್ಮ ಹೆಸರೇನು? ಪುಷ್ಪ ಅಂತನಾ? ಯಾವ ಊರು ನಿಮ್ಮದು? ಸ್ವಂತ ಊರು ಹಾಸನ್ನು. ಸೊಂಡೆಗುಪ್ತವ್ರು ಅಂತ ಕೇಳ್ಪಟ್ಟೆ. ಮಗಳು ಇಲ್ಲೇ ಕೊಟ್ಟಿರೋದು. ಹಾಂ. ಮಗಳು ಬಿಟ್ಟೋದ್ಮೇಲೆ 9 ವರ್ಷ ಜೀವನ ಮಾಡಿದ್ಲು. ಈಗ ಮುಸ್ಲಿಮ್ಸಲ್ಲಿ ಮದುವೆ ಮಾಡ್ಕೊಂಡವಳೆ. ನಮ್ಮ ಕಡೆಗೆ ಯಾರು ನೋಡಲ್ಲ. ಈಗ ನಾನು ಕೇಳೋದಂದರೆ, ನನಗೆ ಬಂದ ಮಾಹಿತಿ ಪ್ರಕಾರ ಸರಿಸುಮಾರು 3-4 ತಿಂಗಳಿಂದ ಬೀದಿಲಿ ಮಲಗ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಎಲ್ಲಿ ಮಲಗ್ತಿದ್ರಿ ಅಮ್ಮ? ಅಲ್ಲಿ ನಂಜಪ್ಪ ಹೋಟ್ಲು. ಇವತ್ತು ಊರಿಗೆ ತೋರಿಸ್ತೀವಿ ನನಗೆ ಜಾಗನ. ಅಲ್ಲಿ ಮನೆ ಕಂಟೆ ಇದ್ದೆ. ಅಲ್ಲಿ ಹುಳ ಹಪ್ಪೆ ಜಾಸ್ತಿ ಇದ್ದಾವೆ. ನಿಮ್ಮ ಮನೆಗೆ ನಮ್ಮ ತಲೆ ಮೇಲೆ ಬರುತ್ತೆ, ಮನೆ ಕಬೇಡಿ ಅಂದರು. ಆ ಹಿಂದ್ಗಡೆಗೆ ಬ್ಯಾಕ್ ಸೈಡು ಕಲ್ಲು ಬಂಡೆ ಇತ್ತು. ಆ ಬಂಡೆ ಮೇಲೆ ಮಲಗ್ತೀವಿ. ಬಂಡೆ ಮೇಲೆ ಈ ಮಗುನ ಮಲಗಿಸ್ಕೊಂಡು 14 ವರ್ಷದ ಮಗುನ ನೀವು ಹಂಗೆ ಮಲಗಿಸ್ಕೊಂಡು ನಿರ್ಜನ ಪ್ರದೇಶದಲ್ಲಿ ಮಲಗೋದು ಸರಿನಾ? ಮನೆ ಮಾಡ್ಕೊಡ್ತಾರೆ. ನನಗೆ ಕೇಳಿದ್ರೆಲ್ಲ ಮನೆ ಮಾಡ್ಕೊಡ್ತಾರೆ. ಅರ್ಥ ಆಗಲಿಲ್ಲ. ನಂಗೆ ಮನೆ ಮಾಡ್ಕೊಡ್ತೀನಿ ಬಾ, ನಿಂಗೆ ಎಷ್ಟು ಬೇಕು ನೀನು ಚೆನ್ನಾಗಿ ನೋಡ್ಕೊಂತೀನಿ ನಾನು. ನಿಂಗೆ ಏನು ಬೇಕು? ಎಣ್ಣೆ ಬೇಕಾ? ನಿಂಗೆ ಊಟ ಬೇಕಾ? ಬಿರಿಯಾನಿ ಬೇಕಾ? ಬಾ, ನನಗೆ ಎಷ್ಟು ಬೇಕಾದ್ರೆ ನಾನು ಕೊಡಿಸ್ತೀನಿ ನಾನು. ಯಾರು ಕೇಳಿದ ಆ ಥರ? ನೀನು ಜಕ್ಷನ್ದವ್ರು ತುಂಬ ಜನ ಫೋರ್ಸ್ ಮಾಡಿದ್ರು. ಜಕ್ಷನ್ರದವ್ರಯ್ಯ ಆದ್ರೆ ಕೇಳ್ಕೊಂಡು ಇವಳಿಗೆ ಹೇಳಿಲ್ಲ ಅಷ್ಟೇ. ನಾನು ಇವಳಿಗೆ ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತೆ ಅವಳಿಗೆ ಆಲ್ರೆಡಿ. ಅವಳ ಮುಂದೆನೇ ಕರೆದವ್ರೆ. ನಾನೇ ನನ್ನ ಮುಂದೆ ಕರೆಯಂಗಿಲ್ಲ. ಅವಳ ಮುಂದೆನೇ ಕರೆದವ್ರು. 100 ಕೊಡ್ತೀನಿ ಬಾ, 200 ಕೊಡ್ತೀನಿ ಬಾ, 300 ಕೊಡ್ತೀನಿ ಬಾ, 500 ಕೊಡ್ತೀನಿ. ಮತ್ತು ದುಡ್ಡನ್ನೇ ತೆಗೆದು ಮಕ್ಕದ ಮೇಲೆ ಹಚ್ತವ್ರು ನನಗೆ. ಅಮ್ಮ, ನಿಮ್ಗೆ ಅಣ್ಣ ತಮ್ಮ ಯಾರು ಇಲ್ವಾ? ವರ್ಷಕ್ಕೆ 7 ಜನ ನಮ್ಮ ಮನೇಲಿ ಮಾಡಿಸ್ಬಿಟ್ಟು ವರ್ಷಕ್ಕೆ 7 ಜನ ತೀರೋಗ್ಬಿಟ್ರು. ಈಗ ಮಕ್ಕಳು ಅಂತ ಯಾರು ಇಲ್ವಾ? ನನ್ನ ಮಗ ಇದ್ದಾನೆ, ಮಗಳಿದ್ದಾಳೆ. ಯಾರು ನೋಡಲ್ಲ? ಮಗ ಬರಲ್ಲ. ಸೊಂಡೆಗುಪ್ಪನೇನಾ ಇದು? ಹಳಿಮೈನೂರು. ಇದು ಹಳಿಮೈನೂರು. ಅದು ನನ್ನ ಮಗಳು ಬಿಟ್ಟ ಮೇಲೆ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಇವಾಗ. ಅಲ್ಲ, ಈಗ ನನಗೆ ಬಂದ ಮಾಹಿತಿ ಪ್ರಕಾರ ಸರಿಸುಮಾರು 4 ತಿಂಗಳಿಂದ ನೀವು ಗಣೇಶನ ಗುಡಿ ಹತ್ರ ಇದ್ರಿ ಅಂತ ಕೇಳ್ಪಟ್ಟೆ ನಾನು. ಯಾಕಂದ್ರೆ ನನಗೆ ಇದಕ್ಕೆ ಮುಂಚೆ ಫೋನ್ ಮಾಡಿ ಗಣೇಶ ಪರಿಚಯ ಮುಂಚೆಯಿಂದ ಶಿವರಾತ್ರಿ ಮುಗಿಯಕ್ಕೆ ಮುಂಚೆ ಅಲ್ಲೇ ಇದ್ದೀನಿ. ಅಲ್ಲೇ ಇದ್ದೀರಾ? ಯಾರು ಕೆಲಸ ಊಟಕ್ಕೆ ಏನು ಮಾಡ್ತಾ ಇದ್ರಿ? ಪೇಪರ್ ಹಾಕಿದ್ನಲ್ಲ ನಾನು. ಯಾಕೆ ಕೆಲ್ಸಕ್ಕೆ ಹೋಗ್ಬೋದಲ್ಲ? ನೀಟಾಗಿರ್ಬೇಕಲ್ಲ ನಾನು. ಸ್ನಾನ ಮಾಡಿರ್ಬೇಕು, ಬಟ್ಟೆ ಚೆನ್ನಾಗಿರೋದು ಹಾಕ್ಬೇಕು. ಹಂಗಿದ್ರೇನೆ ನನಗೆ ಕೆಲಸ. ಎಲ್ಲರ ಕೆಲಸ ನಂಗಿಲ್ಲ. ಕದ್ಬಿಡ್ತಾರೆ ಇವರು, ಕಳ್ತನ ಮಾಡ್ತಾರೆ ಇವರು ಅನ್ನೋ ಮನಸ್ಸಲ್ಲಿ ಅವ್ರಿಗೆ ಕೆಲಸ ಕೊಡಲ್ಲ. ಎಷ್ಟೋ ಜನ ಕದ್ಬಿಟ್ಟಿದಾರೆ ಅಂತಲ್ಲ, ಅದಕ್ಕೆ ಭಯ ಬೀಳ್ತಾರೆ. ಕೆಲಸ ಕೊಡಲ್ಲ ಕೆಲಸ. ಈಗ 4-5 ತಿಂಗಳು ರೋಡಲ್ಲಿ ಜೀವನ ಇತ್ತಲ್ಲಮ್ಮ, ಹೆಂಗಿತ್ತು? ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ವಿಚಾರ ಗೊತ್ತಾಗಬೇಕು. ನನ್ನ ಶತ್ರುಗೂ ಬೇಡ ಕಷ್ಟ, ನನ್ನ ಶತ್ರುಗೂ ಬೇಡ ನರ್ಕ. ನೇಟೆಲ್ಲ ನಿದ್ದೆ ಮಾಡಿಲ್ಲ ನನ್ನ ಕಣ್ಣು ತುಂಬ. ಯಾಕೆ? ರಾತ್ರಿ ಎಲ್ಲ ಟಾರ್ಚರು. ಬಾ ಹೋಗೋಣ, ನಿಂಗೆ ಎಷ್ಟು ಬೇಕು ನಾನು ಕೊಡ್ತೀನಿ ಬಾ, ಎಷ್ಟು ಬೇಕಪ್ಪ ನಾನು ಕೊಡ್ತೀನಿ ಹೋಗೋಣ. ಆ ನಿದ್ದೆ ನಂಗೆ ನಿದ್ದೆ ಇಲ್ಲ, ಕಣ್ಣು ತುಂಬ ನಂಗೆ ನಿದ್ದೆ
ನನಗೆ ಸಾಕಾಗ್ಬಿಟ್ಟು ಜೀವನ ನನಗೂ. ನಾನು ಇಲ್ಲಿ ಬಂದಮೇಲೆ ನನಗೆ ತುಂಬ ಖುಷಿಯಾಗಿದ್ದೀನಿ. ನಾನು ಗೊತ್ತು ನನ್ನ ಕೆಲಸ ಮಾಡೋಕ್ಕೆ ಹಿಂಗಿದೆಯಲ್ಲ, ಕೆಲಸ ಎಷ್ಟಾದ್ರೂ ಮಾಡ್ತೀನಿ. ಸ್ನೇಹಿತರೆ, ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ. ಸರಿಸುಮಾರು 4-5 ತಿಂಗಳಿಂದ 5 ತಿಂಗಳಲ್ಲ ಜಾಸ್ತಿ ಆಗಿರ್ಬೋದು. ಇವರು ಕಂಪ್ಲೀಟಾಗಿ ಬೀದಿಲಿ 14 ವರ್ಷದ ಹುಡುಗಿ ಇದು. ಇವರಿಗೆ ಮುಖ ನಾನು ಕ್ಲೋಸ್ ಮಾಡಿದ್ದೀನಿ. ಯಾಕಂದರೆ ಒಂದು ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬಾಳೆ ಬದುಕಬೇಕು ಅನ್ನೋ ಕಾರಣಕ್ಕೆ ಅವ್ರ ಮುಖನ ಕ್ಲೋಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ. ಯಾರಾದರೂ ಒಬ್ರು ಬೀದಿಲಿ ಬಿದ್ದಿದ್ದಾರೆ ಅಂದ ತಕ್ಷಣ ಅವ್ರನ್ನ ಎಷ್ಟು ಚೀಪಾಗಿ, ಎಷ್ಟು ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳೋಕೆ ನೋಡ್ತಾರೆ ಸಮಾಜದಲ್ಲಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಕೆಲವರು ಯಾರೋ ಕಿಡಿಗೇಡಿಗಳು ಅಂತಾರಲ್ಲ ಅವರು. ಬಟ್ ಅಂಥದ್ರ ಮಧ್ಯೆ ಒಂದು 14 ವರ್ಷದ ಮಗು ಎಷ್ಟು ವೇದನೆ ರೋದನೆ ಪಟ್ಟಿದೆ ಅಂದರೆ ಅದನ್ನು ಹೇಳೋಕ್ಕೆ ಅಸಾಧ್ಯ, ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮದೊಂದು ಹೆಣ್ಮಗು ಒಂದು ಬೀದಿಲಿ ಮಲಗಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂದರೆ ಅದೇ ಹೇಳ್ತಾರೆ ಗಾಂಧೀಜಿಯವರು ಒಂದು ಮಾತು ಹೇಳಿದರು, ಒಂದು ಹೆಣ್ಮಗಳು ಇಡೀ ನಡುರಾತ್ರಿಯಲ್ಲಿ ಯಾವತ್ತು ಒಬ್ಬಂಟಿಯಾಗಿ ಹೋರಾಡ್ತಾಳೋ ಅವತ್ತು ಸ್ವಾತಂತ್ರ್ಯ ಸಿಕ್ತಂಗೆ ಅಂತ. ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಜನಗಳಿರುವಂಥ ಜಾಗದಲ್ಲೇ ಒಂದು ಹೆಣ್ಮಗಳು ಮಲಗೋದು ತುಂಬ ಕಷ್ಟ ಆಗಿದೆ, ತುಂಬ ಬೇಜಾರಾಗುತ್ತೆ. ಯಾಕಂದರೆ ಮಾತಾಡಿಸ್ತೀನಿ ಅವ್ರನ್ನೇ. ಪುಟ ನಮಸ್ಸಮ್ಮ, ಏನಮ್ಮ ನಿನ್ನ ಹೆಸರು? ಕಾವ್ಯ ಅಂತನಾ? ಅಮ್ಮ ಜೊತೆ ಎಷ್ಟು ದಿವಸದಿಂದ ಇದೆಯಾ? ಚಿಕ್ಕ ಹುಡುಗಿ ನಾನು ಇದ್ದೀನಿ ನಮ್ಮ ಜೊತೆ. ಹೌದಾ? ಈಗ ನಿನಗೆ ಬೀದಿಯಲ್ಲಿ ಹೋಗಿ ಮಲಗಿಬಿಡ್ತಿದ್ರಲ್ಲಮ್ಮ, ಅಂದರೆ ಈಗ 6-7 ತಿಂಗಳು ಹೊರಗಡೆನೇ ಇದ್ರಲ್ಲ, ತೊಂದರೆ ಆಗಿಲ್ವಾ ನಿಮಗೆ? ತೊಂದರೆ ಆಗಿದೆ ಅಲ್ವಾ? ನನಗೇನು ಕೇಳಬೇಕಂತಲೇ ಗೊತ್ತಾಗಲ್ಲ ಸ್ನೇಹಿತರೆ. ಯಾಕಂದರೆ ಅದು ಚಿಕ್ಕ ಮಗು, ಅದನ್ನು ಯಾವ ರೀತಿ ಕೇಳೋದು ನನಗಂತೂ ಅರ್ಥ ಆಗಲಿ. ಯಾಕೆ ಈ ವಿಡಿಯೋ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ, ದಯವಿಟ್ಟು ನಮ್ಮ ಅಕ್ಕಪಕ್ಕ ಒಬ್ಬರು ಹೆಣ್ಮಕ್ಳು ಬಿದ್ದಿದ್ದಾರೆ ಅಂದರೆ ಅವ್ರಿಗೆ ಒಂದು ಅಟ್ಲೀಸ್ಟು ಸಹಾಯ ಮಾಡೋದನ್ನು ಕಲೀರಿ. ಅಟ್ಲೀಸ್ಟ್ ಅವ್ರನ್ನ ಕರ್ಕೊಂಡೋಗಿ ಯಾವುದಾದ್ರೂ ವಸತಿ ಶಾಲೆಗಳು, ಇನ್ನೊಂದು ಮತ್ತೊಂದು ಮಗದೊಂದು ಸಾಕಷ್ಟಿದ್ದಾವೆ, ದಯವಿಟ್ಟು ಕರ್ಕೊಂಡೋಗಿ ಬಿಡಿ, ಅವ್ರಿಗೊಂದು ಕೈಲಾದಂಥ ಸಹಾಯವನ್ನು ಮಾಡಿ. ಇವ್ರ ವಿಚಾರವಾಗಿ ನನಗೆ ಹೆಚ್ಚು ಕಮ್ಮಿ 3 ತಿಂಗಳಿಂದ ಫೋನ್ ಬರ್ತಾ ಇದೆ. ಆದರೆ ಸ್ಟೇಷನಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ರೆ ಯಾರೂ ಕರ್ಕೊಂಡು ಹೋಗೋಕೆ ರೆಡಿ ಇಲ್ಲ, ಯಾರು ಕೂಡ ಜವಾಬ್ದಾರಿ ತೊಗೊಳಕ್ಕೆ ರೆಡಿ ಇಲ್ಲ. ಆದರೆ ಒಂದು ಹೆಣ್ಮಗು ರೋಡಲ್ಲಿ ಮಲಗ್ತಾ ಇದೆ ಅಂದರೆ ಅದಕ್ಕೊಂದು ಬೆಲೆನೇ ಇಲ್ವಾ? ತುಂಬಾ ಬೇಜಾರಾಗುತ್ತೆ. ಆದರೆ ಇವ್ರ ಕಂಡೀಷನ್ ಇಷ್ಟು ಬ್ಯಾಡ್ ಆಗಿದೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ನನಗೂ ಮೊನ್ನೆಯಿಂದನೇ ಗೊತ್ತಾಗಿದೆ. ಯಾಕಂದರೆ ಇವ್ರಿಗೆಲ್ಲ ಸಂಬಂಧಿಕರು ಇದ್ದಾರೆ ಅಂತ ಗೊತ್ತಿತ್ತು. ಹಾಗಾಗಿ ಅವ್ರು ಯಾರಾದರೂ ಬಂದು ಕರ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ. ಅಮ್ಮ, ಇವಾಗ ನಮ್ಮೊಂದು ಆಶ್ರಮದಲ್ಲಿ ಕರ್ಕೊಂಡ್ಬಂದಿದ್ದೀನಮ್ಮ. ನಿಮ್ಮ ಪರಿಸ್ಥಿತಿ ಏನಾಗಿತ್ತೋ ನನಗೆ ಗೊತ್ತಿಲ್ಲ. ಇವಾಗ ಎಷ್ಟು ಕಷ್ಟಪಟ್ಟಿದ್ದೀರೋ ನಾನು ಅದನ್ನು ಕೇಳೋಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ಇಲ್ಲೊಂದು ಮಗು ಇದೆ. ವಾರನ್ಗಟ್ಲೆ ಕೆಲಸ, ವಾರನ್ಗಟ್ಲೆ ನೆಮ್ಮದಿ ಇಲ್ಲ ಗೊತ್ತಾ? ವಾರನ್ಗಟ್ಲೆ ನೀರು ಕುಟ್ಕೊಂಡು ಜೀವನ ಮಾಡ್ತೀವಿ. ಒಟ್ಟಿಗೆ ಯಾರು 1 ರೂಪಾಯಿ ನಾನು ಕೇಳಿಲ್ಲ ಇಲ್ಲಿವರೆಗೆ. ಒಟ್ಟು ತುಂಬ ಊಟ ಕೊಡ್ತೀವಿ, ಎಣ್ಣೆ ಕೊಡ್ದು ಎಲ್ಲ ಮಾಡ್ತಾರೆ. ನಾನು 1 ರೂಪಾಯಿ ಯಾರು ಕೇಳಿ ಹೊಟ್ಟೆ ತುಂಬ ಹುಡುಗ ಹಾಕ್ಬಿಟ್ಟು ನಾನು ನೀರು ಕುಡ್ಕೊಂಡು ಬಂದಿದ್ದೀನಿ. ನಿಮಗೆ ಕುಡಿಯೋ ಅಭ್ಯಾಸ ಇದೆ? ನಂಗೆ ದುಮ್ಮು, ನನಗೆ ಗೂರ್ಲ ಆಗಲ್ಲ, ಅಸ್ತಮ ಆಯ್ತು, ನನಗೆ ಆಗಲ್ಲ. ನೈಟ್ ನಿದ್ದೆ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಅದು ಕುಡಿದ್ರೆ ನಿದ್ದೆ ಮಾಡೋಕ್ಕಾಗಲ್ಲ. ನಿಮ್ಮಮ್ಮ ಚೆನ್ನಾಗಿ ನೋಡ್ಕೊತಾ ಇದ್ರಮ್ಮ? ಚೆನ್ನಾಗಿ ನೋಡ್ಕೊತಾರೆ. ಏನು ಕೆಲಸ ಮಾಡ್ತಿದ್ರು ನಿಮ್ಮಮ್ಮ? ಪೇಪರ್ ಆಯ್ತಿದ್ರು. ಸೊ ಕೆಲ್ಸಕ್ಕೆ ಹೋದರೆ ಕೆಲಸ ಕೊಡಲ್ಲ ಅಂದ್ಬಿಟ್ಟು ಪೇಪರ್ ಆಯ್ದುಬಿಟ್ಟು ಊಟ ಕೊಡ್ತಾಯಿದ್ರಾ? ಇಷ್ಟು ದಿನದಲ್ಲಿ ಯಾರು ಕೂಡ ಅಲ್ಲಿ ಅಕ್ಕಪಕ್ಕ ಇರೋರು ಯಾರು ಕೂಡ ನಿಮ್ಮನ್ನು ಒಂದು ಕೆಲಸ ಕೊಡಿಸ್ತೀನಿ ಅಥವಾ ಎಲ್ಲರೂ ಒಂದು ರೂಮ್ ಮಾಡಿ ಇಡ್ತೀನಿ ಅಥವಾ ಇನ್ನೊಂದು ಎಲ್ಲರೂ ಒಂದು ಕಡೆ ಹೆಣ್ಮಗಳ ಇರೋದ್ರಿಂದ ಸೇಫಾಗಿ ಎಲ್ಲರೂ ಒಂದು ಕಡೆ ಇರಿ ಅಂತ ಯಾರಾದರೂ ಹೇಳಿದ್ರ? ಅಂದರು. ಇವಳು ಬೇಕು ಅಂತಾರೆ, ಇವಳು ಬೇಕು ಅಂತಾರೆ. ಅದಕ್ಕೆ ನಾನು ಎಲ್ಲಿ ಕರ್ಕೊಂಡು ಹೋಗಿಲ್ಲ, ಒಬ್ಬರು ತಕ್ಕ ನಾನು ಕರ್ಕೊಂಡು ಹೋಗಿಲ್ಲ, ಒಬ್ಬರು ನಾನು ಹೇಳ್ಕೊಳ್ಳಿಲ್ಲ. ಇವಳು ಬೇಕು ಅಂತಾರೆ. ಕುಂಡ ಬಸವನಹಳ್ಳಿಯವನಂತೆ ಕುಂಡ ಕಣ್ಣು ಕಾಣಿಸಲ್ಲ ಅವನಿಗೆ. ಪಾಪ ದೊಡ್ಡ ಮೋರಿಗೆ ಬಿದ್ದಪ್ಪನ ಅಂತ ಕಾವ್ಯ ಒಬ್ಬರು ಜರ್ತರಾಗವ ಅಂತ ಕಳ್ಸಿದ್ರೆ ನಾನು ಮದುವೆ ಮಾಡ್ಕೊತೀನಿ, ನಾನು ಮಡಿಕೊತೀನಿ, ಮನೆ ಕೊಡಿಸ್ತೀನಿ ಅಂತ ಹಿಂಗೆಲ್ಲ ಅಂತ ನಾವು ಕುಂಡ ಪಾಪ ಕಣ್ಣು ಕಾಣಿಸಲ್ಲ ದಡದಾಡ್ತಾನ ಅಂತ ನಾವು ಹೋದ್ರೆ ಹಂಗಂತಾನೆ ಕುಂಡ. ನಮ್ಮ ಮನೆ ತಗ ಬರ್ರಿ, ನಾನು ಮನೆ ಮಾಡ್ಕೊಡ್ತೀನಿ, ಮನೆ ಕಟ್ಸ್ಕೊಡ್ತೀನಿ, ಮನೆಯಲ್ಲಿ ಜಗ್ಸ್ಕೊಡ್ತೀನಿ, ಸ್ವಂತ ಮನೆ ಕಟ್ಸ್ಕೊಡ್ತೀನಿ. ನೀನು ಇಡ್ಕಾಗ ಜೊತೆಗೆ ನಿಮ್ಮಮ್ಮ ಮುಟ್ಬೇಡ ಅಂತೇಳು, ನೀನು ಇಟ್ಕೊ ಕೈ ನಂದ ಅಂತಾನೆ ಅವನು ಕುಂಡ. ಅವನಿಗೆ ಹೆಲ್ಪ್ ಮಾಡಕ್ಕೆ ನಾನು ಪಾಪ ಕಣ್ಣು ಕಾಣಿಸಲ್ಲ ಅಂತ ಬರ್ ನನ್ನಂಗಂತಾನೆ ಅವನು. ಕುಂಡ್ರಿಗೆ ಹೆಂಗಿರ್ಬೇಕಾದ್ರೆ ಚೆನ್ನಾಗಿ ಕಣ್ಕಡೆ ಹೆಂಗೆ ಮಾಡ್ಬೋದು. ಅದಕ್ಕೆ ಜೀವನನೇ ಬೇಜಾರಾಗ್ಬಿಡೈತೆ. ಸೀದಾಗಂಟ ನಮ್ಮ ಅಪ್ಪ ಅಮ್ಮನೂ ಇಲ್ಲ, ಅಣ್ಣ ತಮ್ಮನೂ ಇಲ್ಲ, ಮಕ್ಕಳು ಇಲ್ಲ, ಯಾರೂ ಇಲ್ಲ. ಕುಡ್ದು ಜೀವನ ಸತ್ತೋಗ್ಬಿಡೋಣ ಅಂತ ಆಸೆ ನನ್ನ ಜೀವನದಲ್ಲಿ. ಈಗ ಇಲ್ಲಿ ಬಿಡಬೇಕು ಅಂದರೆ ಇವಾಗ ನನಗೂ ಕಷ್ಟ ಐತೆ, ಟ್ರೀಟ್ಮೆಂಟ್ ತಗೋಬೇಕು.
ಸಿದ್ದೆ ಬರಲ್ಲ ಕಂಡು ಏನು ನಮ್ಮ ಆಶ್ರಮದ ಬಗ್ಗೆ ಕೇಳಿದ್ಯಾಮ್ಮ? ಏನನ್ಸುತ್ತೆ ಇವಾಗ ಇಲ್ಲಿ ಬಂದಿರೋದು? ಚೆನ್ನಾಗೈತಿ ಎಲ್ಲ, ನಿಮ್ಮ ಆಶ್ರಮ ಚೆನ್ನಾಗಿದೆ. ಆದರೆ ಒಬ್ಬೊಬ್ರು ಒಂದೊಂದು ಥರ ಅವರಷ್ಟೇ. ಸ್ವಲ್ಪ ಅರ್ಥಮಗಳು ತುಂಬ ಕಷ್ಟ ಐತಿ, ಹೆಂಗಸ್ರು ಅರ್ಥಮಗಳು ತುಂಬ ಕಷ್ಟ ಐತಿ. ನಾನು ಯಾರ ತಟ್ಟೆ ಹೋಗಲ್ಲ, ನಾನು ಕೆಲಸ. ಸ್ನೇಹಿತರೆ, ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಒಂದು ಕಡೆ ಎಲ್ಲೋ ಒಂದು ಕಡೆ ಈ ವಿಡಿಯೋ ನನಗೆ ಬಾಯೇ ಬರದೇ ಇರೋ ಲೆವೆಲ್ಗೆ ನನಗೆ ಕಟ್ ಹಾಕ್ಬಿಟ್ಟಿದೆ. ಸೊ ಮಾತಾಡೋಕ್ಕೆ ನನಗೆ ಮನಸ್ಸಿಲ್ಲದೆ ಇರೋ ರೀತಿ ಬೇಜಾರಾಯಿತು. ಯಾಕಂದರೆ ಎಷ್ಟು ವಿಡಿಯೋಗಳನ್ನ ಮಾಡಿದಾಗ ನನಗೇನು ಅದೇನೋ ತಾತ ಅಜ್ಜಿದಿರನ್ನ ಕರ್ಕೊಂಬರ್ತಾ ಇದೆ, ಅವ್ರ ಬಗ್ಗೆ ಮಾತಾಡ್ತಾ ಇದೆ, ಅವ್ರ ಮನೆಯವ್ರಿಗೆ ಬೈತಾ ಇದೆ ಅಥವಾ ಇನ್ನೊಂದು ಮತ್ತೊಂದು ಮಾಡ್ತಾ ಇದೆ. ಬಟ್ ಇಲ್ಲಿ ಯಾರನ್ನ ಬೈಬೇಕಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಕೂಡ ಒಂಥರ ಕಿವಿ ಕೇಳ್ತಾ ಇಲ್ಲ, ಮೂಗು ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದ್ದೀನಿ ನನಗೆ. ಯಾಕಂದರೆ ಒಂದು ಹೆಣ್ಮಗಳ ಭವಿಷ್ಯ ತುಂಬಾ ಮುಖ್ಯ. ಇದನ್ನು ನಾವೇನು ಮಾತಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಆಮೇಲೆ 14 ವರ್ಷದ ಹೆಣ್ಮಗು ಇದು. ಸರಿಸುಮಾರು 6-7 ತಿಂಗಳಿಂದ ಬೀದಿಲಿ ಮಲಗಿ ಅಂದರೆ ನರಕನ ನೋಡ್ಕೊಂಡು ಬಂದ್ಬಿಟ್ಟಿದೆ, ನರಕ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿದೆ. ತುಂಬ ವಿಚಾರಗಳು ಹೇಳೋಕ್ಕಾಗದೇ ಇರೋಷ್ಟು ಇದೆ, ಹೇಳೋಕ್ಕಾಗದೇ ಇರೋಷ್ಟು ನೋವಿದೆ, ಹೇಳೋಕ್ಕಾಗದೇ. ಆದರೆ ಯಾಕೆ ಅಂದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ನಾನು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ತಾಯಿ ಮಗಳು ಇಬ್ಬರಿಗೂ ಅಲ್ವಮ್ಮ, ಅರ್ಥ ಆಯ್ತಮ್ಮ, ಒಂದು ಮಾನವೀಯತೆ ದೃಷ್ಟಿಯಿಂದ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಿಗೆ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವರಿಗೆ ನಾನು ಆಶ್ರಯ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಜೊತೆಗೆ ಇವತ್ತು ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ. ಈ ರೀತಿ ಒಬ್ಬರು ಇನ್ನೂ ಚಿಕ್ಕ ಮಗು, ಅದು ಒಂದು 14 ವರ್ಷ ಮಗು, ಆ ಮಗುವು ಕೂಡ ಇಷ್ಟು ಕಿರುಕುಳ ಕೊಡ್ತಾರೆ ಜನ ಅಂದರೆ ನಾನು ಅದನ್ನು ಹೆಂಗೆ ಹೇಳ್ಬೇಕಂತಲೇ ಗೊತ್ತಿಲ್ಲ. ಬಟ್ ಆದರೆ ಒಂದು ಸತ್ಯ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದೆ, ತುಂಬ ಸೇಫಾಗಿ ನೋಡ್ಕೊಳ್ಳಿ, ತುಂಬ ಹುಷಾರಾಗಿ. ಇವತ್ತಿನ ಒಂದು ಸಮಾಜದ ಪರಿಸ್ಥಿತಿ ನೋಡ್ತಾ ಇದ್ದರೆ ತುಂಬಾ ಕಷ್ಟ ಇದೆ, ಹೆಣ್ಮಕ್ಳಿಗೆ ಎಲ್ಲೂ ಕೂಡ ಸೇಫಾಗಿಲ್ಲ. ಸೊ ಅದನ್ನು ಎಲ್ಲ ಒಂದು ಕಡೆ ಕಾಪಾಡಬೇಕು ಎಲ್ಲರೂ ಅಂತ ನಾನು ಹೇಳ್ತಾ, ಜೊತೆಗೆ ಇವ್ರಿಗೆ ನಮ್ಮ ಒಂದು ಆಶ್ರಮದಲ್ಲಿ ಆಶ್ರಯ ಮಾಡಿಕೊಟ್ಟಿರ್ತೀವಿ. ನೆಲಮಂಗಲ ಪೊಲೀಸ್ ಟೌನ್ ಸ್ಟೇಷನಿಂದ ನಮಗೆ ಲೆಟ್ರೆಲ್ಲ ಮಾಡಿ ಕಳಿಸಿರ್ತಾರೆ. ಒಂದು ಮಾನವೀಯತೆ ದೃಷ್ಟಿಯಿಂದ ತುಂಬ ಒತ್ತಡವಾಗಿ ಆ ಮಗು ಹತ್ರ ನಾನೇನು ಕೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಎಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಪ್ರತಿಯೊಬ್ಬರು ಕೂಡ ಈ ಮಾಹಿತಿಯನ್ನು ಪ್ರತಿಯೊಂದು ಮನೆಗೆ ತಲುಪಿಸಿ, ಹೆಣ್ಮಕ್ಳಿರೋಂಥ ಮನೆಗೆ ಇದೆಲ್ಲ ವಿಚಾರಗಳು ತಿಳಿಬೇಕು. ಯಾಕಂದರೆ ನಾಳೆ ದಿವಸ ಅವ್ರ ಮನೆಗಳಲ್ಲಿ ಕಷ್ಟ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಅಷ್ಟೇ. ಅಮ್ಮ, ಇಲ್ಲಿ ಇರೋಷ್ಟು ದಿನ ಇರ್ಬೋದು, ಹೊರಗಡೆ ಹೋಯ್ತೀವಿ ಅಂದರೆ ಕಳ್ಸಲ್ಲ. ಎಣ್ಣೆ ಆಗಲಿ ಅಲ್ಲಲ್ಲ, ಇವಾಗ ಹೇಳೋದು ಕೇಳಿಸ್ಕೊಬಿಡಿ, ಎಣ್ಣೆ ಇನ್ನೊಂದು ಮತ್ತೊಂದು ಏನು ಸಿಗಲ್ಲ. ಅಲ್ಲಲ್ಲ ಹೇಳ್ಬಿಟ್ಟೆ, ಮದುನೂ ಸಿಗಲ್ಲ, ಮದುನೂ ಸಿಗಲ್ಲ ಕಣವ. ಹೊಟ್ಟೆ ತುಂಬ ಊಟ ಕೇಳು, ಟೀ ಕೇಳು, ಕಾಫಿ ಕೇಳು. ತಡೆಯಕ್ಕಾಗಲ್ಲ, ಮದು ಬೇಕಾದ್ರೆ ನೋವು ತಡೆಯಕ್ಕಾಗಲ್ಲ. ಇದೆಲ್ಲ ಕಿತ್ತಾಕ್ ನಡಿ, ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಅದೊಂದೇ ಮೆಡಿಸನ್ ಡಾಕ್ಟ್ರಿಗೆಲ್ಲ ತೋರಿಸ್ತೀನಿ, ಅರ್ಥ ಆಯ್ತಾ? ಇನ್ನು ಮುಂದಕ್ಕಾದರೂ ನೀನು ಅರ್ಥ ಮಾಡಿಕೊಂಡು ನಿನ್ನ ಮಗಳ ಜೊತೆ ಇರೋದನ್ನ ಕಲಿಯಮ್ಮ. ಇದೆಲ್ಲ ತಪ್ಪು. ನಮ್ಮ ಮನೆ ಅಂದಮೇಲೆ ಸಾವಿರ ನೋಡಿ, ನಿಮ್ಮ ಮನೇಲಿ ಏನು ಪರಿಸ್ಥಿತಿ ಇದೆಯೋ, ನೀವ್ಯಾಕೆ ಮನೆ ಬಿಟ್ಟು ಆಚೆ ಹೋಗಿದ್ದೀರೋ, ಅದು ಯಾವುದೂ ನನಗೆ ಗೊತ್ತಿಲ್ಲ. ಬಟ್ ಸತ್ಯ ಹೇಳ್ತೀನಿ, ನನಗೆ ಯಾರು ಇಲ್ಲ ಅಣ್ಣ, ನನ್ನ ಮಕ್ಳು ಬಿಟ್ಟರೆ ನನಗೆ ಯಾರು ಇಲ್ಲ. ನಾನು ದೇವ್ರ ದೀಪ ಹೊರ್ತೈತೆ ನೋಡಿ. ಇವತ್ತು ನಂಗೆ ಅಪ್ಪ, ಅಮ್ಮ, ಅಣ್ಣ, ನನ್ನ ತಮ್ಮ ಯಾರಿಲ್ಲ. ಅದಕ್ಕೆ ಎಲ್ಲರಿಗೂ ಅವ್ರಿ, ಅದಕ್ಕೆ ಅವರೇ, ತಮ್ಮ ಹೆಂಡತಿ ಅವ್ರು ಎಲ್ಲರೂ ಅವ್ರಿ. ಮತ್ತೆ ಯಾಕೆ ಹೋದ್ರಿ ಮನೆಯಿಂದ ಆಚೆ? ಅವ್ರ ಅಪ್ಪ ಮನೆಗೆ ಅವ್ರವ್ರಿ. ನಾನು ಅವ್ರು ಏನಂದ್ರೆ ಗೊತ್ತಾ, ಈ ರಾಜ್ಕುಮಾರ್ ತೀರೋದ್ರಲ್ಲ, ತೀರೋದಾಗ ನಮ್ಮಮ್ಮ 1 ವಾರ ತೀರೋದು. ನಮ್ಮ ತಾಯಿ ಕಿದ್ವೆ ಹಾಸ್ಪಿಟ್ಲಿಗೆ ಹಾಕಿದ್ರು, ಕ್ಯಾನ್ಸರ್ ಬಂದು. ಆಗ ಬದುಕಲ್ಲ, ಡಾಕ್ಟರ್ ಕರ್ಕೊಂಡು ಹೋಗ್ಬಂದು ಕಣ್ಣೇಶ್ವರ ಮಾತಲ್ಲಿ 1 ತಿಂಗಳು ಹಾಕಿದ್ದೀವಿ. ನಮ್ಮಮ್ಮ ಬದುಕಿಲ್ಲ. ನಮ್ಮಮ್ಮ ಕರ್ಕೊಂಡು ಊರಿಗೆ ಹಾಕ್ತೀವಿ. 3-4 ತೊಳೆದು ತೀರೋದು. ಆಗ ಮಣ್ಣು ಮಾಡಿದ್ದು 24-25 ವರ್ಷ ನಾನು ಬಿಟ್ಕೊಂಡು ಹೋಗಿಲ್ಲ. ನಾನು ಹೋಗಿದ್ದಕ್ಕೆ ನಮ್ಮ ಅಣ್ಣ ಬತ್ತಾಳೆ ಅವಳೆ ಯಾಕಂದ್ರೆ ತಮ್ಮ ಅಣ್ಣ ಇದ್ದಾರೆ, ಎಲ್ಲರೂ ಅವಳೇ ಸುತ್ತೋಗ್ರಿ. ಅಜ್ಜಿನೂ ತೀರೋಗೋಳೆ. ನಮ್ಮ ಅಕ್ಕಿನಂತೇಳಿ, ನೀನು ಇಷ್ಟು ವರ್ಷ ಸತ್ತಂಗೆ ಇದೆಯಲ್ಲ, ನೀನು ಇವತ್ತು ಯಾಕೆ ಬಂದೆ, ಸತ್ತಂಗೆ ಇದ್ಬಿಡು, ನೀನು ಹೊಂಟೋಗ್ಬಿಡು, ರಾತ್ರಿ ಹೊಂಟೋಗ್ಬಿಡು. 100 ರೂಪಾಯಿ ಕೈ ಕೊಟ್ಲು ನನಗೆ ಕೇಳಿ ಅವಳು. ಆಮೇಲೆ ಇನ್ನೊಂದು ವಿಚಾರ ಕೇಳ್ಕೊಟ್ಟೆ, ಇವ್ರು ನಿಮ್ಮ ಸ್ವಂತ ಮಗಳ? ಇಲ್ಲ, ಸಾಕಿದ ಮಗಳು. ನೀವು ಸಾಕಿದ ಮಗಳು ಯಾರೋ ಕೊಟ್ಟು ಕದ್ಬಸ್ರ ಕೊಟ್ಟಿದ್ದ ಮಗು, ಮದುವೆನೇ ಆಗಿತ್ತು ಅಂತ ಮಾಡ್ಕೊಟ್ಟು ಸಾಕಿ. ನಿಮಗೆ ಕಷ್ಟ ಇದೆ. ಅವ್ರು ಚೆನ್ನಾಗಿದ್ದಾರೆ, ಜಿದ್ದಲ್ ಹಾಸ್ಪಿಟ್ಲ್ ಮತ್ತೆ ತುಂಬ ಚೆನ್ನಾಗಿದ್ದೆ ಅಣ್ಣ. ಅವಾಗ ತುಂಬ ಚೆನ್ನಾಗಿದೆ. ನಾನು ಅಡ್ಕಮರಳ್ಳಿ ಮನೆ ಮಾಡಿದ್ವಿ ನಾವು. ಕೃಷ್ಣಪ್ಪರ ಮನೆ, ಮುಂಗಾರ ಮಳೆ ಕೃಷ್ಣಪ್ಪರು ಅವ್ರ ಮನೆ, ಮುನ್ರಾಜಣ್ಣ ಮನೆ, ಅವ್ರ ಮನೆಗೆಲ್ಲ ಕೆಲಸ ಮಾಡಿ ನಾನು
ಅಲ್ಲೇ ಇದ್ದು ಅವಜ್ಜಿ ಮನೆಗೆ ನಾವು ಬಾಡಿಗೆಗಿದ್ದಿದ್ದು ಅಲ್ಲಿ. ತುಂಬ ಚೆನ್ನಾಗಿದೆ ಅಣ್ಣ, ದುಡ್ಡಲ್ಲಿ ನಂದಲ್ಲ ಅಂತ 5 ಸಾವಿರ ಬಿದ್ದಿರೋದು ಒಳಗಡೆ. ತುಂಬ ಚೆನ್ನಾಗಿ ದುಡಿವೆ ಅಣ್ಣ. ಐರನ್ ಆಪ್ರೇಷನ್ ಫಿನಿಶಿಂಗ್, ಎಫ್ಸಿಲ್ಲ ಫಿನಿಶಿಂಗಲ್ಲಿ ಐರನ್ ಆಪ್ರೇಷನ್. ನಾನು ಈಗ ನಾನು ಟೆಸ್ಟ್ ಕುಡಿದ್ರೆ ಆಯ್ತಲ್ಲ ದಮ್ಗೆ ಅಂತ ನಾನು ಕೆಲಸ ಬಿಟ್ಬಿಟ್ಟಿದ್ದು. ನನ್ನ ಕಾಲ ಆಯ್ತಲ್ಲ ಈಗ ಮಾಡೋಕ್ಕೆ ನನ್ನ ಕೈಲಿ ಹೊಟ್ಟೆ ಬಟ್ಟೆ ಕಟ್ಟಿ 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 ನಿಶಕ್ತಿ ಆಗ್ಬಿಡೆ, ಕೈ ಕಾಲಲ್ಲಿ ನಿಶಕ್ತಿ ಆಗ್ಬಿಡೈತೆ ನನಗೆ. ಅಷ್ಟೇ ಚೆನ್ನಾಗಿ ಬೆಳೆಸಿದ್ದೀನಿ ಮಕ್ಕಳನ್ನ. SLC ಇಂಗ್ಲೀಷ್ ಮೀಡಿಯಮ್ ಆಗಿ ಡೊನೇಷನ್ ಕಟ್ಟಿ ಓದಿಸಿದ್ದೀನಿ ಅವ್ರನ್ನ. BB ಸ್ಕೂಲು ನೆಲಗದ್ರನಹಳ್ಳಿ ಆ ಸ್ಕೂಲಲ್ಲಿ ಓದಿಸಿದ್ದವ್ರು ಇಬ್ಬರು. ನಾನು ಇಂಗ್ಲೀಷ್ ಮೀಡಿಯಮ್ ಓದಿಸಿದ್ದು ನಾನು ಅವ್ರನ್ನ. ಇವತ್ತು ತಾಯಿ ಬೇಡಾಗೈತೆ. ಡೆಂಗಿ ಜ್ವರ ಬಂದಾಗಲೂ ಕೂಡ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು. ಕಾಮಾಕ್ಷಿ ಪಳ್ಯ ಲಕ್ಷ್ಮೀ ಅದ ಹಾಸ್ಪಿಟ್ಲು ಬೇಗ ಬರ್ತಾಯಿಲ್ಲ, ತಿರುಮಲ ಹಾಸ್ಪಿಟ್ಲು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು. ಬದುಕೋದಿಲ್ಲ ನಿಮ್ಮ ಮಗ ಅಂತ ಮಗನ ಎತ್ಕೊಂಡಾಗಿ ಅರ್ಧ ಗಂಟೆ ಟೈಮ್ ಬಿಡಿರೋ ಕಣ ತಂದು ಬೇಗ ಬೇಗ ಹುಡುಕಿ ಮಣಿಪಾಲ್ ಹಾಸ್ಪಿಟ್ಲ್ ಒಂದು ಹಾಸ್ಪಿಟ್ಲ್ ಬಿಡ್ದಂಗೆ ಮುಗಿಸ್ಕೊಂಬಂದು ಹಾಕ್ತೆ. ಇವತ್ತು ಚೆನ್ನಾಗಿ ಅವನು, ಇವತ್ತು ಅವನು 3 ಸಲ ಬಸ್ಸಿದ್ದೀನಿ ನಾನು. ನನಗಂತೂ ತನಗಕ್ಕೆ ಹೋಗ್ತಿಲ್ಲ ಅವನಿಗೆ. ಅಂತ ಮಗ ನನಗೆ ಬೇಕು. ಸ್ನೇಹಿತರೆ ನಮಸ್ಕಾರ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಕಮೆಂಟ್ ಆಗಲಿ ಲೈಕ್ ಆಗಲಿ ಬೇಡ, ಆದರೆ ಕೊನೆಯದಾಗಿ ಒಂದು ಮಾತ್ರ ಕೇಳ್ಕೊತೀನಿ. ನಿಮ್ಮ ಮನೇಲೂ ಇರುವಂಥ, ಅಂದರೆ ನಮ್ಮ ಹೆಣ್ಮಗು ಅಂತಲೇ ಅಂದ್ಕೊಳ್ಳೋಣ ಅವ್ರನ್ನ. ಸಾಧ್ಯವಾದಷ್ಟು ಆ ಮಗುಗೆ ಯಾರಾದರೂ ಸಪೋರ್ಟ್ ಮಾಡೋವಂಥವ್ರು, ಅಥವಾ ಯಾವುದಾದ್ರು ಹಾಸ್ಟೆಲ್ ವ್ಯವಸ್ಥೆ ಮಾಡೋವಂಥವ್ರು, ಅಥವಾ ಯಾವುದಾದ್ರೂ ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಅವರಿಗೆ ಸಂಪೂರ್ಣವಾಗಿ ಜವಾಬ್ದಾರಿ ತೊಗೊಳ್ಳೋವಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ಯಾಕಂದರೆ ನಮ್ಮ ಹತ್ರ ಬಂದಿದ್ದಾರೆ ಅಂದಮೇಲೆ ಅವ್ರಿಗೆ ನಾವು ಅಣ್ಣನಾಗಿ ಒಬ್ಬ ತಂದೆ ಸ್ಥಾನದಲ್ಲಿ ನಿಂತು ಅವರಿಗೆ ಒಂದೊಳ್ಳೆ ಒಂದು ಜಾಗವನ್ನು ಕಲ್ಪಿಸ್ಕೊಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ನಾನೊಬ್ಬ ಅಣ್ಣನಾಗಿ, ಒಬ್ಬ ತಮ್ಮನಾಗಿ, ಅವರೊಬ್ಬರ ಮಗನ ಥರ ಆಗಿ ನನ್ನ ಕೈಲಾದಂಥ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡ್ತೀನಿ ಅಂತ ಈ ಮುಖಾಂತರ ನಾನು ನಿಮ್ಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಬಟ್ ಆದರೆ ಅವ್ರ ಪರಿಸ್ಥಿತಿ ನಿಜವಾಗ್ಲೂ ಹೇಳ್ಕೊಳಕ್ಕಾಗದೇ ಇರೋವಂಥದ್ದು. ನಿಜವಾಗ್ಲೂ ಅಷ್ಟು ಕತೆ ಇದೆ, ಬಟ್ ಅದನ್ನೆಲ್ಲ ಕೇಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ನಿಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನ ಅಷ್ಟೇ ನಾನು ಕೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಯಾಕಂದರೆ ನೊಂದಿರೋಂಥ ಜೀವಕ್ಕೆ ಮತ್ತೆ ನೋಯ್ಸೋಕ್ಕೆ ನನಗಿಷ್ಟ ಇಲ್ಲ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ಇದೆಯಮ್ಮ, ಇರೋಕ್ಕೆ ಇಷ್ಟ ಇದೆಯಾ? ಹಾಂ, ಇರೋಕ್ಕೆ ಇಷ್ಟ ಇದೆಯಾ? ಇಲ್ಲ ರಿಲೇಷನ್ ಮನೆಗೆ ಹೋಗ್ಬೇಕಾ? ಯಾಕಂದ್ರೆ ನಿಮ್ಮೆಲ್ಲರೂ ಒಪ್ಪಿಗೆ ಇದ್ರೆ ಮಾತ್ರ ಇಲ್ಲಿ ಇಟ್ಕೊಳಕ್ಕಾಗೋದು. ನಾನು ಯಾರಾದರೂ ಅಣ್ಣ ತಮ್ಮ ಇದಾರಮ್ಮ ನಿಮಗೆ? ಅವರೇ ಮಗಳು ಆ ಥರ ಇಲ್ಲ ಬಿಡಿ. ಅವರು ಯಾರಾದ್ರೂ ಮನೆಗೆ ಹೋಗ್ತೀರಾ? ಯಾರ್ದ ಹತ್ರ ಮಾತಾಡ್ಲಾ? ಹೋಗ್ಲಿ, ಬೇಡ. ಅವಳ ಮಗಳು ಆ ಥರ ಇಲ್ಲ. ನನ್ನ ಮಗಳು ಕಿತ್ತೋಗ್ಬಿಡ್ತಾಳೆ, ಬೇಡ. ಅವಳ ಮಗಳು ದೊಡ್ಡ ಮಗಳು ಸುದ್ದಿ ನಮ್ಗೆ ಬೇಡ. ನಾನು ಅಮ್ಮ ಯಾರು ನಿಮ್ಮ ರಿಲೇಷನ್ ಯಾರಂತಾನೆ ನನಗೆ ಗೊತ್ತಿಲ್ಲ. ಅಲ್ಲ, ಮಗಳೇ ಅವಳೇ ಮಗನ ಅವನಿ ಮಗಳು ಮನೆಗೆ ಬೇಡ. ಅವಳು ಕೆಟ್ಟೋಗ್ಬಿಡ್ತಾಳ. ಮಗಳು ಬಂದು ಅಲ್ಲಿಂದ ಕರ್ಸ್ಕೊಂಡ್ಬಿಟ್ಟೆ ಅವಳನ್ನ. ಬೇಡ, ಕಳಿಸ್ಬಿಟ್ರೆ ಸ್ನೇಹಿತರೆ. ಹಾಗೆ ಇವ್ರ ಸ್ನೇಹಿತರು ಅಥವಾ ಇವ್ರ ರಿಲೇಷನ್ಸು ಯಾರಾದರೂ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಇವ್ರನ್ನ ಯಾರಾದರೂ ಕರ್ಕೊಂಡು ಹೋಗ್ತೀರಾ ಅಂದ್ರೂ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ನನ್ನ ಉದ್ದೇಶ ಇಷ್ಟೇ, ರಸ್ತೆಯಲ್ಲಿ ಮಲಗ್ತಿದ್ದಂಥವ್ರನ್ನ ಸೇಫಾಗಿ ಕರ್ಕೊಬಂದು ಒಂದು ಆಶ್ರಯ ನೀಡಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ಸೇವೆ ಅಷ್ಟೇ. ಸೊ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ಹೆಣ್ಮಕ್ಳಿಗೆ ಗೌರವ ಕೊಡಿ, ಹೆಣ್ಮಕ್ಳಿಗೆ ಸಾಧ್ಯವಾದರೆ ಸಹಾಯ ಮಾಡಿ. ಬೀದಿಯಲ್ಲಿ ಅಕ್ಕಪಕ್ಕ ಮಲಗದಂಥ ವ್ಯಕ್ತಿಗಳನ್ನು ದಯವಿಟ್ಟು ಕೇಳಿ, ಯಾಕೆ ನಿಮ್ಗೆ ಈ ಥರ ಪರಿಸ್ಥಿತಿ ಬಂದಿದೆ. ಸಾಕಷ್ಟು ಸಂಸ್ಥೆಗಳಿದ್ದಾವೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ, ಸಾಕಷ್ಟು ಇಲಾಖೆಗಳಿದ್ದಾವೆ. ಸೊ ದಯವಿಟ್ಟು ನಿಮ್ಮ ಕೈಲಾಗೋದು ಒಂದು 10 ರೂಪಾಯಿ ಕರೆನ್ಸಿ ವೇಸ್ಟ್ ಆಗ್ಬೋದೇನೋ ಬೇಬಿ. ನೀವು ಖರ್ಚು ಮಾಡೋದು ಒಂದು 10 ರೂಪಾಯಿ ಕರೆನ್ಸಿ ಇರ್ಬೋದು. ಎಲ್ಲ ಒಂದು ಫೋನ್ ಮಾಡಿ ಅಟ್ಲೀಸ್ಟ್ ಅವರನ್ನು ಒಂದು ಒಳ್ಳೆ ಸೇಫ್ ಆಗಿರೋ ಜಾಗಕ್ಕೆ ತಲುಪಿಸೋದಕ್ಕೆ. ನಾನೇ ಇವ್ರ ವಿಚಾರದಲ್ಲೇ ನೋಡಿಕೊಂಡೆ, ಯಾರು ಕೂಡ ಮುಂದೆ ಬರೋದಕ್ಕೆ ಇಷ್ಟಪಡಲಿಲ್ಲ. ಬಟ್ ಆದರೆ ಒಬ್ಬರು ಸ್ನೇಹಿತರು, ಅವ್ರ ಹೆಸರು ಬಂದ್ಬಿಟ್ಟು ದೇವರಾಜಣ್ಣ ಅಂತ, ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪಾಪ 2-3 ಅವರ್ ಕಷ್ಟ ಬಿದ್ದು ದೇವರಾಜಣ್ಣವರು ಲೆಟ್ರೆಲ್ಲ ಮಾಡಿಸಿ ಸೇಫಾಗಿ ಕರ್ಕೊಂಡು ಬಂದು ಇಲ್ಲಿಗೆ ಬಿಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ದೇವರಾಜಣ್ಣವ್ರಿಗೆ ಮತ್ತು PDO ಸಾಹೇಬ್ರಿಗೆ, ಸೊಂಡೆಗುಪ್ಪ PDO ಸಾಹೇಬ್ರಿಗೆ, ಅವ್ರಿಗೂ ಕೂಡ ನಾನು ಕೋಟಿ ನಮಸ್ಕಾರ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಹೆಣ್ಮಗಳನ್ನ ಸೇಫಾಗಿ ಸೇರಿಸೋದಕ್ಕೆ ನೀವು ಸಹಾಯ ಮಾಡಿದ್ದೀರಾ ಸರ್. ಭಗವಂತ ಶನೇಶ್ವರ ನಿಮ್ಮನ್ನು 100 ವರ್ಷ ಚೆನ್ನಾಗಿಟ್ಟಿರಲಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಒಂದು ಒಳ್ಳೆ ಮಾನವೀಯತೆ ಅಂತ ಕೆಲಸಗಳನ್ನ ಮಾಡಬೇಕಷ್ಟೇ, ಇನ್ನೇನೂ ಉದ್ದೇಶಗಳಿಲ್ಲ. ಈ ಥರ ನೊಂದು ಬಂದಂಥ ಜೀವಗಳಿಗೆ ನಾವು ಯಾವಾಗಲೂ ಹೇಳೋದೊಂದೇ, ನಾವಿರೋವರೆಗೂ ನೀವ್ಯಾರು ಅನಾಥರಲ್ಲ ಅಂತ. ಸೊ ನನ್ನ ಕೈಲಾದಂಥ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇವಾಗ ಇವರು ನಮ್ಮ ಒಂದು ಆಶ್ರಮದಲ್ಲಿ ಆಶ್ರಯ ಪಡೆದಿರ್ತಾರೆ. ಸಂಬಂಧಪಟ್ಟವ್ರು ಯಾರಾದರೂ ಇದ್ದರೆ ಬಂದು ಕರ್ಕೊಂಡು ಹೋಗ್ಬೋದು. ಜೊತೆಗೆ ಈ ಹೆಣ್ಮಗುವಿನ ನೆರವಿಗೆ ನಿಲ್ಲುವಂಥವ್ರು ಯಾರಾದರೂ ಇದ್ರೂ ನಮ್ಮ ಆಶ್ರಮಕ್ಕೆ ನೇರವಾಗಿ ಭೇಟಿ ಕೊಟ್ಟು ಅವ್ರನ್ನ ಮಾತಾಡಿಸಿ ಅವರ ಒಂದು ಕಷ್ಟಕ್ಕೆ ಸ್ಪಂದಿಸ್ಬೋದು. ಜೊತೆಗೆ ನಮ್ಮ ಒಂದು ಆಶ್ರಮ ನೆಲಮಂಗಲ ಸೊಂಡೆಗುಪ್ಪದಲ್ಲಿದೆ.
ದಯವಿಟ್ಟು ಬನ್ನಿ, ಒಂದು ಹೆಣ್ಮಗುವಿನ ಸೋಲಿಗೆ ಶಕ್ತಿಯಾಗಿ ನಿಲ್ಲಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ನಾವು ನೊಂದ್ಕೋಬೇಡಮ್ಮ, ಸರಿನಮ್ಮ? ಅವಳ ಮನೆ ಎಷ್ಟು ಚೆನ್ನಾಗಿ ಕೇಳ್ಬಿಟ್ರೆ ಕೇಳವಳ್ಳಿ ಪಾಪ. ಖಾರ ಪುಡಿ ಹಚ್ಚಿ ಅಣ್ಣ ದೊಡ್ಡ ತಗೊಳ್ತೀನಿ, ಖಾರ ಪುಡಿ ಹಚ್ಚಿ ತಗೊಳ್ತೀನಿ. ಕ್ಲೋಸ್ ಮಾಡಿ ಸಾಕು.